ಡಿ ಕೆ ಶಿವಕುಮಾರರ ಮಧ್ಯೆ ದೇವರಾಜ ಗೌಡರ ಮಧ್ಯೆ ಒಂದು ಸಂಧಾನದ ಪ್ರಕ್ರಿಯೆಯನ್ನು ಬಹಳ ಸ್ಪಷ್ಟವಾಗಿ ಮಾಡಿದ್ದು ಈ ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದೆ. ಇಷ್ಟು ಆಡಿಯೋ ಬಾಂಬ್ಗಳು ಬಿಡುಗಡೆ ಆದರೂ ಕೂಡ ಡಿ ಕೆ ಶಿವಕುಮಾರರನ್ನು ವಿಚಾರಣೆಗೊಳಪಡಿಸಬೇಕು, ಅದನ್ನು ಮಾಡ್ತಾ ಇಲ್ಲ. 4 ಜನರ ಮೇಲೆ ಅವರು ನೇರ ಆರೋಪವನ್ನು ಮಾಡಿದ್ದಾರೆ, ಆದರೂ ಕೂಡ ಅವರನ್ನು ಕೂಡ ವಿಚಾರಣೆಗೆ SIT ತಗೊಳ್ತಾ ಇಲ್ಲ. ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋದಕ್ಕೆ ಮೋದಿಯವರಿಗೆ ಗಾಳಿಗೆ ಹಿಡಿಯುವಂಥ ಇದೇ ಕಾಂಗ್ರೆಸ್ಸು ಅಧಿಕಾರ ರಾಜಕಾರಣಕ್ಕಾಗಿ, ದ್ವೇಷ ರಾಜಕಾರಣಕ್ಕಾಗಿ ಯಾವುದೇ ಕ್ರೌರ್ಯದ, ಯಾವುದೇ ಷಡ್ಯಂತ್ರದ ಆತ್ಯಂತಿಕ ಹೆಜ್ಜೆಗಳನ್ನೂ ಕೂಡ ಇಡಬಲ್ಲದು ಅನ್ನೋದಕ್ಕೆ ಈ ಆಡಿಯೋ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಇಂಥ ಆಡಿಯೋ ಬಿಡುಗಡೆ ಆದರೂ ಕೂಡ ಈ ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಮುಂದಾಗುವುದಿಲ್ಲ ಅಂತಾದರೆ ಹಾಗಾದರೆ ಇವರ ಪ್ರಾಮಾಣಿಕತೆಯ ಒಟ್ಟು ತರೀಕ ಏನು? ದೇವರಾಜೇಗೌಡನ ಆಡಿಯೋ ಯಾರೆಲ್ಲರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆಯೋ ಅವರೆಲ್ಲರನ್ನ ಖಚಿತವಾಗಿ, ಶೀಘ್ರವಾಗಿ, ನೇರವಾಗಿ ತನಿಖೆಗೆ ಒಳಪಡಿಸತಕ್ಕದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲಿನ ಸಬ್ಸ್ಕ್ರಿಪ್ಷನನ್ನು ನೀವು ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನನ್ನು ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಈ ಚಾನಲಿನ ಚಂದಾದಾರಿಕೆಗೆ ಪ್ರೋತ್ಸಾಹಿಸಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಮಿತಿಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡಿ. ಈ ಪ್ರಜ್ವಲ್ ರೇವಣ್ಣ ಇನ್ನೂವರೆಗೂ ಅರೆಸ್ಟ್ ಆಗಿಲ್ಲ. ರೇವಣ್ಣನನ್ನು ಒಂದು ಕಿಡ್ನಾಪ್ ಕೇಸಲ್ಲಿ ಸಿಕ್ಕಿಸಿ 14 ದಿನಗಳ ಜೈಲು ಊಟವನ್ನು ಉಣ್ಣಿಸಿ ಆಮೇಲೆ ಅವರಿಗೆ ಬೇಲ್ ಸಿಕ್ಕಿ ಹೊರಗೆ ಬಂದರೂ ಕೂಡ ಅವರನ್ನು ಮತ್ತೆ ಜೈಲಿಗೆ ಕಳಿಸುವಂಥ ಒಂದು ತರಾತುರಿಯ ಬೇರೆಯ ವಿಧಿವಿಧಾನದ ಕೆಲಸಗಳು ನಡೀತಾ ಇದೆ. ರೇವಣ್ಣನಿಗೆ ಸಂಬಂಧಪಟ್ಟಂಥ ಅಶ್ಲೀಲ ವಿಡಿಯೋ ಇದೆ ಅನ್ನುವಂಥ ಒಂದು ಗುಲ್ಲನ್ನು, ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ನಾವು 3-4 ವಿಡಿಯೋಕ್ಕಿಂತ ಹೆಚ್ಚು ದೇವರಾಜೇಗೌಡರ ಬಗ್ಗೆ ಮಾತಾಡಿದ್ದೇವೆ. ಪ್ರಿಯಾಂಕ ಖರ್ಗೆ, ಚಲುವರಾಯಸ್ವಾಮಿ ಅವರನ್ನು ಇಟ್ಟುಕೊಂಡು ಅವರು ಇದರ ವ್ಯವಸ್ಥಾಪಕರು, ಒಂದು ರೀತಿಯಲ್ಲಿ ಮ್ಯಾನೇಜರ್ಸ್, ಇದರ ಮುಖಂಡರು ಯಾರು, ಪೆನ್ ಡ್ರೈವನ್ನು ರೆಡಿ ಮಾಡಿ ಬಿಟ್ಟಂಥವರು ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅನ್ನುವಂಥ ದೇವರಾಜೇಗೌಡರ ಏನು ಆಡಿಯೋ ಬಾಂಬ್ ಇದೆ ಅಥವಾ ಆರೋಪ ಇದೆ, ಇವೆಲ್ಲದರ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇವೆ. ಅದರ ಬೆನ್ನಲ್ಲಿ ದೇವರಾಜೇಗೌಡರ ಪ್ರತಿಯೊಂದು ಆಡಿಯೋ ಬಾಂಬನ್ನು ಯಾಕೆ ನಾವು ಇಷ್ಟು ಸೀರಿಯಸ್ ಆಗಿ ಗಮನಿಸಬೇಕು ಅಂತಂದರೆ 2 ಕಾರಣಕ್ಕಾಗಿ. ಒಂದು, ಅವರು ಸ್ವತಃ ಒಬ್ಬರು ವಕೀಲರು, ಆದ್ದರಿಂದ ವಕೀಲರಾಗಿ ಅವರು ಸರಿಯಾದಂಥ ಸಾಕ್ಷ್ಯಗಳಿಲ್ಲದೇನೆ ಕಾನೂನಿನ ಇತಿಮಿತಿಗಳಲ್ಲಿ ತಾನು ಮುಂದೊಂದಿನ ಬುರುಡೆ ಬಿಟ್ಟರೆ ಸೋಲಬಹುದು, ಆದ್ದರಿಂದ ನಾನು ನನ್ನ ಕೈಯಲ್ಲಿ ಪಕ್ಕಾ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಮಾತಾಡಬೇಕು ಅನ್ನೋದು ಅವರ ಪ್ರಾಥಮಿಕವಾದಂಥ ಒಂದು ತಿಳುವಳಿಕೆ ಮತ್ತು ಶಾಬ್ದಿಕವಾದಂಥ ಧೈರ್ಯ ಅಂತ ನಾವು ಭಾವಿಸಿದ್ದೇವೆ. ಆ ಕಾರಣದಿಂದಲೇ ಮಾಧ್ಯಮಗಳು ಅವರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಮತ್ತು ಮಾಧ್ಯಮಗಳು ಹುಡ್ಕೊಂಡು ಹೋಗಬೇಕಾಗಿಲ್ಲ, ಇದು ತನಿಖಾ ಪತ್ರಿಕೋದ್ಯಮದ ತರಿಕವೇ ಅಲ್ಲ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಅಲ್ಲಿಂದನೇ ಹೊಸ ಹೊಸ ಬಾಂಬ್ಗಳನ್ನು ಒಂದೊಂದಾಗಿ ಬಿಡ್ತಾ ಇದ್ದಾರೆ. ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಅದರಿಂದ ಬೇರೆ ದಿಕ್ಕುಗಳಲ್ಲಿ ಇರಬಹುದಾದ ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ, ಸಂವಾದ ಮಾಡ್ತಾ ಇದ್ದೇವೆ. ಅದನ್ನೂ ನೀವು ಮಾಡಬೇಡಿ ಅನ್ನೋದು ಮಾನ್ಯ ಘನತೆವೆತ್ತ ಕೃಷಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮೀಜಿಯವರು ಈಗಾಗಲೇ ಮಾಧ್ಯಮದವರಿಗೆ ಅಪ್ಪಣೆ ಕೊಡಿಸಿದ್ದಾರೆ. ಅದರ ಬಗ್ಗೆ ಮಾತಾಡಿದ್ದೇವೆ. ಈಗ ಲೇಟೆಸ್ಟ್ ಆಗಿ ಹೊಸದಾದಂಥ ಒಂದು ಬಾಂಬನ್ನು, ಅಂದರೆ ಶಿವರಾಮೇಗೌಡರು ಡಿ ಕೆ ಶಿವಕುಮಾರರ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು
ದೇವರಾಜೇಗೌಡರನ್ನ ಟ್ಯಾಕಲ್ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅನ್ನಬಹುದಾದ ಮೊದಲ ದರ್ಜೆಯ ಎರಡನೇ ಸ್ಟೆಪ್ಪಿನ ಈ ಆಡಿಯೋ ಬಾಂಬ್ಗಳೇನು ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ LR ಶಿವರಾಮೇಗೌಡರು ಮಾಜಿ ಸಂಸದರು, JDSನಿಂದಲೂ ಸ್ಪರ್ಧೆ ಮಾಡಿದವರು, ಕಾಂಗ್ರೆಸ್ಸಿಗರು, ಯೂತ್ ಕಾಂಗ್ರೆಸ್ಸಲ್ಲಿ ಬಹಳ ಅದ್ಭುತವಾದಂಥ 14 ವರ್ಷ ಜವಾಬ್ದಾರಿಯನ್ನು ನಿರ್ವಹಿಸಿದವರು, ಯೂತ್ ಕಾಂಗ್ರೆಸ್ಸಿನಿಂದಲೇ ಬೈ ಎಲೆಕ್ಷನ್ಗೆ ನೇರವಾಗಿ ಟಿಕೆಟನ್ನು ಪಡ್ಕೊಂಡಂಥ ಕರ್ನಾಟಕದ ಏಕೈಕ ಮನುಷ್ಯ. ಹಾಗಾಗಿ ಈ ಮನುಷ್ಯ ಈಗಾಗಲೇ BJPಗೆ ರಾಜೀನಾಮೆಯನ್ನು ಕಳಿಸಿದ್ದಾರೆ. ವಿಜೇಂದ್ರಿಗೆ ಅಂದರೆ ಕಾಂಗ್ರೆಸ್ ಸೇರುವ ಎಲ್ಲ ಹಂತದಲ್ಲಿದ್ದಾರೆ. ಆ ಕಾಂಗ್ರೆಸ್ಸಿಗೆ ಮರಳಿ ಕಾಲಿಡುವ ಹೊತ್ತಿಗೆ ತನ್ನಿಂದ ಆದಂಥ ಉಪಕಾರವನ್ನು ಸರ್ಕಾರಕ್ಕೆ ಮಾಡಲಿಕ್ಕೆ ಹೊರಟ ಹಾಗೆ ಈ ಆಡಿಯೋ ಬಾಂಬು ಹೇಳ್ತಾ ಇದೆ. DK ಶಿವಕುಮಾರರ ಮಧ್ಯೆ, ದೇವರಾಜೇಗೌಡರ ಮಧ್ಯೆ ಒಂದು ಸಂಧಾನದ ಪ್ರಕ್ರಿಯೆಯನ್ನು ಬಹಳ ಸ್ಪಷ್ಟವಾಗಿ ಮಾಡಿದ್ದು ಈ ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದೆ. ಆದರೆ ಈ ಮೂರನೇ ಹಂತದಲ್ಲಿ ದೇವರಾಜೇಗೌಡರು ಏನು ಇವತ್ತು ಬಿಡುಗಡೆ ಮಾಡಿದ್ದಾರೆ, ಗಂಡಸುತನಕ್ಕೆ ಸವಾಲು ಹಾಕಿದ್ರು LR ಶಿವರಾಮೇಗೌಡರು. ನನಗೆ ಗಂಡಸು ಹೌದಾದರೆ ದಮ್ಮಿದ್ರೆ ಇಡೀ ಆಡಿಯೋವನ್ನೇ ಬಿಡುಗಡೆ ಮಾಡು. ಅವರು ಕಟ್ ಮಾಡಿ ಎಡಿಟ್ ಮಾಡಿ ಬಹಳ ಒಳ್ಳೆಯ ಎಡಿಟರ್ ಆಗಿ ಅವರು ಪಿಕ್ಚರನ್ನು ತೋರಿಸ್ತಾ ಇದ್ದಾರೆ. ಇಡೀ ರಾಜ್ಯ ಪ್ರಜ್ವಲ್ ರೇವಣ್ಣ ಅವರ ಭೀಭತ್ಸವಾದಂಥ, ಹೇಸಿಗೆಯಾದಂಥ, ಮನುಷ್ಯತ್ವ ಮೀರಿದ, ವಯಸ್ಸು ಮೀರಿದ, ರುಚಿ ಅಭಿರುಚಿಯ ಎಲ್ಲ ಗಡಿಗಳನ್ನು ಮೀರಿದ ಒಬ್ಬ ವಿಕೃತ ಕಾಮಿಯಾಗಿ, ಒಬ್ಬ ರೋಗಿಯಾಗಿ, ಮನೋರೋಗಿಯಾಗಿ ಆ ವಿಡಿಯೋದ ಮೂಲಕ ನಮಗೇನು ಕಾಣಿಸ್ಕೊಳ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಅವರನ್ನಿನ್ನೂ ಬಂಧಿಸಲಿಕ್ಕಾಗಿಲ್ಲ. SIT ಯಾವ್ಯಾವ ರೀತಿಯಲ್ಲಿ ಸರಿಯಾದಂಥ ಒಂದು ತನಿಖಾ ಮಾರ್ಗವನ್ನು ಬಿಟ್ಟು ಅದು ಶಾರ್ಟ್ಕಟ್ಟಲ್ಲೋ ಅಥವಾ ಕಟ್ ರೂಟಲ್ಲೋ ಅಥವಾ ರೌಂಡಾಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವ ಹಾಗೆ ತನಿಖೆ ಮಾಡ್ತಾ ಇದ್ದದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂಗೈಯಲ್ಲೇ ಅಪರಾಧಿಗಳನ್ನು, ಆರೋಪಿಗಳನ್ನು ಇಟ್ಕೊಂಡು ಕೂಡ ಅವರನ್ನು ಅರೆಸ್ಟ್ ಮಾಡದೇನೆ, ಅವ್ರ ಮೇಲೆ FIR ಹಾಕದೇನೆ ಎಲ್ಲೆಲ್ಲೋ ಗೂಡುಗಳಲ್ಲಿ ಕೈ ಹಾಕಿ ಅದನ್ನು ಯಾರ್ಯಾರನ್ನೋ ತಂದು ಇಂಟ್ರಾಗೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ದೇವರಾಜೇಗೌಡರು ಎರಡನೇ ಬಾರಿ ಆಡಿಯೋವನ್ನು ಏನು ಬಿಟ್ಟರು, ಅವರನ್ನು ತಕ್ಷಣ ಬಂಧಿಸಲಾಯಿತು. ಈಗ ಅವರು ಬಂಧನದಲ್ಲೇ ಇದ್ದಾರೆ. ನಾನು ಯಾವತ್ತು ಬಿಡುಗಡೆ ಆಗ್ತೇನೋ ಅವತ್ತು ಸರ್ಕಾರ ಪತನ ಆಗತ್ತೆ ಅನ್ನುವಂಥ ಬಾಂಬನ್ನು ಹಾಕಿದ್ದಾರೆ, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬೆನ್ನಲ್ಲೇ ಅತ್ಯಂತ ಕ್ರೂರ ಅನ್ನಬಹುದಾದ, ಒಮ್ಮೆ LR ಶಿವರಾಮೇಗೌಡರು ಇದನ್ನು ಆಡಿದ್ದೇ ಹೌದು ಈ ಮಾತನ್ನಂತಾದರೆ, ಅದು ಅಧಿಕೃತ ಅಂತ ಆದರೆ ಈಗ ಅದನ್ನು ಟೆಸ್ಟಿಗೆ ಕಳಿಸ್ಬೇಕಾಗಿದೆ, ತನಿಖೆ ಆಗಬೇಕು. ಆದರೆ ಸರ್ಕಾರ ಆಗಲಿ SIT ಆಗಲಿ ಯಾರೂ ಕೂಡ LR ಶಿವರಾಮೇಗೌಡರನ್ನು ಅವರ ಮೇಲೆ ಒಂದು ನೋಟಿಸನ್ನು ಜಾರಿ ಮಾಡಿ FIR ಹಾಕಿ ಅವರನ್ನು ತೆಗೆದುಕೊಂಡು, ಅವರನ್ನು ಕಸ್ಟಡಿ ತೆಗೆದುಕೊಂಡು ಅವರನ್ನೇ ವಿಚಾರಣೆಗೊಳಪಡಿಸುವಂಥ ಯಾವ ಕೆಲಸವನ್ನೂ ಮಾಡ್ತಾ ಇಲ್ಲ. ಇಷ್ಟು ಆಡಿಯೋ ಬಾಂಬ್ಗಳು ಬಿಡುಗಡೆ ಆದರೂ ಕೂಡ DK ಶಿವಕುಮಾರರನ್ನು ವಿಚಾರಣೆಗೊಳಪಡಿಸಬೇಕು, ಅದನ್ನು ಮಾಡ್ತಾ ಇಲ್ಲ. 4 ಸಚಿವರು ಖರ್ಗೆ, ಪ್ರಿಯಾಂಕ ಖರ್ಗೆ, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರು ಮತ್ತೊಬ್ಬರು 4 ಜನರ ಮೇಲೆ ಅವರು ನೇರ ಆರೋಪವನ್ನು ಮಾಡಿದ್ದಾರೆ. ಆದರೂ ಕೂಡ ಅವರನ್ನು ಕೂಡ ವಿಚಾರಣೆಗೆ SIT ತಗೊಳ್ತಾ ಇಲ್ಲ. ಈಗ ಪಕ್ಕಾ ಆಡಿಯೋ ಬಿಡುಗಡೆ ಮಾಡಿದ್ದಾರೆ, ನೀವು ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. LR ಶಿವರಾಮೇಗೌಡರು ದೇವರಾಜೇಗೌಡರ ಮಧ್ಯೆ ನಡೆದಂಥ ಸಂಭಾಷಣೆ ಇವತ್ತು ಬಿಡುಗಡೆ ಆಗಿದೆ, ಅಂದರೆ ನಿನ್ನೆ ಬಿಡುಗಡೆ ಆಗಿದೆ. ಅದರ ಪೂರ್ಣ ವಿವರ ಈಗ ನೀವು ಕೇಳಿಸ್ಕೊಳ್ಳಿ. ಮಾಡಿದ್ದಾನೆ ಅಂತ ಹೇಳಿ ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಬಿಡ್ಲಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ, ಅರ್ಥವಾಯ್ತಾ? ಸರಿ ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು
ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ, ಅದೇನು ಅಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಬಿಡ್ಲಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಕೇಳಿಸ್ಕೊಂಡ್ರಲ್ಲ, ಎಂಥ ಒಂದು ಕ್ಷುದ್ರವಾದ ಮಾತುಕತೆ ನೋಡಿ. ಸರ್ಕಾರ ಸಂಪೂರ್ಣವಾಗಿ ತೀರ್ಮಾನಿಸಿ ಆಗಿದೆ. ಈ ಸಾರಿ ಅವರನ್ನು ಸಂಪೂರ್ಣವಾಗಿ ಹಣಿಲಿಕ್ಕೆ ಹೊರಟಿದೆ ಸರ್ಕಾರ. ಇವತ್ತು ಬೆಳಗ್ಗೆ DK ಶಿ ಅವರ ಹತ್ರ ನಾನು ಮಾತಾಡಿದೆ. ನಿನ್ನ ಹತ್ರ ಇರುವ ಎಲ್ಲ ಪೆನ್ ಡ್ರೈವನ್ನು ಅವರಿಗೆ ಕೊಡು, ಅದನ್ನು ಅವರು ಸಮರ್ಥವಾಗಿ ಬಳಸ್ತಾರೆ. ಅದಲ್ಲ ಅಂತಾದರೆ ನೀನು ಅದನ್ನು ತಕ್ಷಣ ಸಾರ್ವಜನಿಕ ವೇದಿಕೆಯಲ್ಲಿ ಪಬ್ಲಿಷ್ ಮಾಡು. ಆವಾಗ ಹೇಳ್ತಾರೆ ದೇವರಾಜೇಗೌಡರು, ಇಲ್ಲ ಅಣ್ಣ ಅದು ಕಾನೂನು ಮೂಲಕ ಅಪರಾಧ ಆಗತ್ತೆ, ಹೆಣ್ಣುಮಕ್ಕಳ ಮಾನ ಪ್ರಾಣ ಶೀಲದ ಪ್ರಶ್ನೆ ಇದೆ, ನಿನಗೆ ಯಾಕೋ ಅದರ ತಲೆಬಿಸಿ ಅಂದರೆ ಮಾಜಿ ಸಂಸದ, ಜನಪ್ರತಿನಿಧಿ, JDSನಿಂದ BJPಯಿಂದ ಕಾಂಗ್ರೆಸ್ಸಿನಿಂದ ಸ್ಪರ್ಧಿಸಿದವರು ಅಥವಾ ಸ್ಪರ್ಧೆಗೆ ಮುಂದಾದವರು, ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತವ್ರು ಏನು ಹೇಳ್ತಾರೆ? ಸರ್ಕಾರ ತೀರ್ಮಾನಿಸಿ ಆಗಿದೆ, ದೇವೇಗೌಡರ ಕುಟುಂಬವನ್ನು ಈ ಸಾರಿ ಹಣಿಲೇಬೇಕು, ಆದ್ದರಿಂದ ಬಿಡು ನೀನು, ಹೆಣ್ಮಕ್ಕಳ ಮಾನ ಮರ್ಯಾದೆ ನಿನಗೆ ಯಾಕೆ ಅದ್ರ ಚಿಂತೆ ಅಂದರೆ ಕಾಂಗ್ರೆಸ್ಸಿನ ಒಟ್ಟು ಮನೋಧರ್ಮ ಏನು? ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋದಕ್ಕೆ ಮೋದಿಯವರಿಗೆ ಗಾಳಿಗೆ ಹಿಡಿಯುವಂಥ ಇದೇ ಕಾಂಗ್ರೆಸ್ಸು ಅಧಿಕಾರ ರಾಜಕಾರಣಕ್ಕಾಗಿ, ದ್ವೇಷ ರಾಜಕಾರಣಕ್ಕಾಗಿ ಅಥವಾ ಮತಾಪೇಕ್ಷೆಯ ರಾಜಕಾರಣಕ್ಕಾಗಿ ಯಾವುದೇ ಕ್ರೌರ್ಯದ, ಯಾವುದೇ ಷಡ್ಯಂತ್ರದ ಆತ್ಯಂತಿಕ ಹೆಜ್ಜೆಗಳನ್ನೂ ಕೂಡ ಇಡಬಲ್ಲದು ಅನ್ನೋದಕ್ಕೆ ಈ ಆಡಿಯೋ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಇದೊಮ್ಮೆ ಸತ್ಯವೇ ಹೌದು ಅಂತಾದರೆ ಇದು ಅತ್ಯಂತ ಕ್ರೂರವಾದಂಥ ಮತ್ತು ಅಮಾನುಷವಾದಂಥ ಮತ್ತು ರಾಜಕಾರಣಕ್ಕೆ ಸಂಪೂರ್ಣವಾಗಿ ಮಸಿ ಬಳಿಯುವಂಥ ಪ್ರಜಾಪ್ರಭುತ್ವದ ಒಂದು ವ್ಯಂಗ್ಯ ಮತ್ತು ಅಪಹಾಸ್ಯ, ಇದು ದುರಂತ ಕೂಡ. ಅವರು ಹೇಳ್ತಾರೆ ದೇವೇಗೌಡರ ಮತ್ತು ಅವರ ಮಕ್ಕಳ ಒಟ್ಟು ರಾಜಕಾರಣದ ಮತ್ತು ಅವರ ವ್ಯಕ್ತಿತ್ವ ಕಡಿಮೆ ಅಂತ ಭಾವಿಸಬೇಡ ನೀನು, ಇಷ್ಟಾಗಿಯೂ ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ಅಂತ. ಎಂಥ ಮಾತಿದು! ಮಾಜಿ ಪ್ರಧಾನಿಗಳು, ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತಂದಂಥ ಮಾಜಿ ಪ್ರಧಾನಿ, ಅವರ ಗರಡಿಯಲ್ಲೂ ಇವರು ಬೆಳೆದವರು. ಇಂಥ ಕ್ರೌರ್ಯದ, ಇಂಥ ತುಚ್ಛಕರಣದ, ಇಂಥ ಕೀಳಾದಂಥ ಭಾಷೆಯನ್ನು ಎಲ್ಲರೂ ಶಿವರಾಮೇಗೌಡರಾಗವ್ರು ಬಳಸಿದ್ದಾರಾ? ಇದು ಪ್ರಶ್ನೆ. ಅದರ ಧ್ವನಿ, ಮಾತಾಡುವ ರೀತಿ ಇವೆಲ್ಲವನ್ನ ಮೇಲ್ನೋಟಕ್ಕೆ ನೋಡಿದಾಗ ಇದು ಅವರೇ ಮಾತಾಡಿದ್ದು ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ. ಆದರೆ ಅದು ತನಿಖೆಯಿಂದ ಈಗ ಸಿದ್ಧಗೊಳ್ಳಬೇಕು ಮತ್ತು ಅದು ಸತ್ಯವೋ ಸುಳ್ಳೋ ಅನ್ನೋದು ತೀರ್ಮಾನ ಆಗಬೇಕು. ಆದರೆ ಈ ಆಡಿಯೋದ ಬಗ್ಗೆ ಯಾವುದೇ ರೀತಿಯ ತನಿಖೆಗೂ ಸರ್ಕಾರ ಮುಂದಾದ ಹಾಗೆ ಕಾಣ್ತಾ ಇಲ್ಲ. SIT ಕೂಡ ಇದನ್ನು ನಿರ್ಲಕ್ಷ್ಯ ಮಾಡಿದೆ. ಯಾಕೆ? ಈ ನಿರ್ಲಕ್ಷ್ಯದ ಹಿಂದಿರುವಂಥ ಉದ್ದೇಶ ಏನು? ಇದೇ ರೀತಿಯ ಆಡಿಯೋ ಒಮ್ಮೆ BJPಗರ ವಿರುದ್ಧ, ಕುಮಾರಸ್ವಾಮಿಯವರ ವಿರುದ್ಧ ಬಂದಿದ್ದೇ ಆದರೆ ನೀವು ಸುಮ್ಮನೆ ಕುಳಿತುಕೊಳ್ತಿದ್ರಾ? BJP ಪಾಳ್ಯ ಅಥವಾ JDS ಪಾಳ್ಯದ್ದು ಅನ್ನುವಂಥ ಯಾವುದೇ ಒಂದು ಈ ಥರದ ರೆಕಾರ್ಡ್ ಬಂದಿದ್ರೆ ಆಡಿಯೋ, ಇಷ್ಟೊತ್ತಿಗೆ ನೀವು ಯಾವ ಹಲ್ಚಲನ್ನು ಹುಟ್ಟಾಕ್ತಾ ಇದ್ರಿ ಕರ್ನಾಟಕದಲ್ಲಿ? ಯಾವ ಆತ್ಯಂತಿಕ ಹಂತಕ್ಕೆ ಅದನ್ನು ಕೊಂಡೋಗ್ತಾ ಇದ್ರಿ? ಕೇವಲ ಕುಮಾರಸ್ವಾಮಿಯವರು ಈ ಬಿಟ್ಟಿ ಭಾಗ್ಯಗಳಿಂದ ಹೆಣ್ಣುಮಕ್ಕಳು
ಏನೋ ಎಲ್ಲೋ ಒಂದು ಕಡೆ ಹದ ತಪ್ತಾ ಇದ್ದಾರೆ ಅನ್ನುವಂಥ ಮಾತನಾಡಿದ್ದನ್ನೇ ಯಾವ ಲೆವೆಲಿಗೆ ಕೊಂಡೋದ್ರಿ ಅದನ್ನು. ಆದರೆ ಇದು ಮೂರು ನಾಲ್ಕು ಹಂತಗಳಲ್ಲಿ ದೇವರಾಜೇಗೌಡರು ಆಡಿಯೋವನ್ನು ಬಿಡ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ತುಟಿ ಪಿಟಕ್ ಅನ್ನದೆ ಯಾವುದೇ ತನಿಖೆಯನ್ನು ಮಾಡದೇನೆ ಆರೋಪಿತ ಏನಿದ್ದಾರೆ ಸರ್ಕಾರದ ಒಳಗೂ ಮತ್ತು ಹೊರಗೂ ಅವರ ಮೇಲೆ ಯಾವುದೇ ರೀತಿಯ ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ? ಇದು ಜನರ ಪ್ರಶ್ನೆ. ಕುಮಾರಸ್ವಾಮಿ ಅವರಿಗೆ ಅವರ ಮಗ ಬೆಳೆಬೇಕು ಅಂತಿದೆ. ಆದ್ದರಿಂದ ನೀನೇನು ಯೋಚನೆ ಮಾಡಬೇಡ, ಕುಮಾರಸ್ವಾಮಿ ಅವರೇ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇದನ್ನು ಮಾಡಿದ್ದಾರೆ ಅಂತ ತಿರುಗಿಸ್ಬಿಡು ಅಂತಾರೆ ಶಿವರಾಮೇಗೌಡರು. ನನಗೆ ಇದೇ ಥರ DKಶಿ ಅವರಿಂದ ನಿರ್ದೇಶನ ಆಗಿದೆ ಅಂತ ಹೇಳ್ತಾರೆ. ಇಂಥ ಆಡಿಯೋ ಬಿಡುಗಡೆ ಆದರೂ ಕೂಡ ಈ ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಮುಂದಾಗುವುದಿಲ್ಲ ಅಂತಾದರೆ ಹಾಗಾದರೆ ಇವರ ಪ್ರಾಮಾಣಿಕತೆಯ ಒಟ್ಟು ತರೀಕ ಏನು? ಪ್ರಜ್ವಲ್ ರೇವಣ್ಣನ ಇಡೀ ಪ್ರಕರಣವನ್ನು ಹಾಗಾದರೆ ಹುಟ್ಟು ಹಾಕಿದ್ದು, ಬೆಳೆಸಿದ್ದು, ಇದನ್ನು ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಬಳಸಿಕೊಂಡದ್ದು ಪಕ್ಕಾ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ಸು ಅನ್ನುವಂಥ ಈ ನಮ್ಮ ಕುಮಾರಸ್ವಾಮಿ ಅವರ ಅಥವಾ JDS ನಾಯಕರ, ಅದು GT ದೇವೇಗೌಡರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಸಾರಾ ಮಹೇಶ್ ಇರ್ಬೋದು, ಅವರ ಈ ಆಪಾದನೆ ಹಾಗಾದರೆ ಸತ್ಯವೇ? ಅದೇ ಸತ್ಯವೇನು? ಅದೇ ಮೂಲದ ಬೀಜವೇನು? ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಆಕ್ಷೇಪಾರ್ಹ, ಶಿಕ್ಷಾರ್ಹ, ಅಪರಾಧ. ಅದು ಇಡೀ ಮನುಷ್ಯ ಕುಲ ನಾಚುವಂಥದ್ದು. ಭಾರತದ 75 ವರ್ಷದ ಸ್ವತಂತ್ರ ಭಾರತದ ರಾಜಕಾರಣದಲ್ಲಿ ಪ್ರಾಯಶಃ ಇಂಥ ಒಂದು ಪ್ರಕರಣವನ್ನು ಎಲ್ಲೂ ನೋಡಿಲ್ಲ ನಾವು. ಆದರೆ ಅದರ ಬಗ್ಗೆ ಕೂಡ ವಿವಿಧ ಮುಖಗಳಿಂದ ಒಂದು ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತರಬೇಕು ಅನ್ನುವಂಥ ಯಾವುದೇ ಒಂದು ನಿಷ್ಠತೆ, ಧೋರಣೆ, ಆ ಒಂದು ಸತ್ಯಶೋಧದ ಒಂದು ಇಡಿಯದಾದಂಥ ಕಾಳಜಿ ಎಲ್ಲಿಯೂ ಕಾಣ್ತಾ ಇಲ್ಲ. ಯಾಕೆ? ಕೇವಲ ರಾಜಕೀಯ ಕಾಣ್ತಾ ಇದೆ, ಕೇವಲ ಕೆಸರೆರಚಾಟ ಕಾಣ್ತಾ ಇದೆ, ಕೇವಲ ಪಕ್ಷ ರಾಜಕಾರಣ ಕಾಣ್ತಾ ಇದೆ. ಯಾಕೆ? ಮೂಲವನ್ನು ಶೋಧಿಸುವ ಮನೋಧರ್ಮವೇ ಇಲ್ಲ. ಯಾಕೆ? ಇಂಥದ್ದು ದೇವರಾಜೇಗೌಡ ಇವತ್ತೇನು ಬಿಟ್ಟಿದ್ದಾರೆ, ಆ ಆಡಿಯೋ, ಹಿಂದೆ ಬಿಟ್ಟ ಆಡಿಯೋ, ಅವರು ಮಾಡ್ತಾ ಇರುವಂಥ ಆರೋಪ, ಅದಕ್ಕೆ ನೀವು ಬೆನ್ನು ಹಾಕಿ ಯಾಕೆ ನಡೀತಾ ಇದ್ದೀರಿ? SIT ಅವರು ಅಥವಾ ಕರ್ನಾಟಕ ಸರ್ಕಾರ ಮುಖಾಮುಖಿಯಾಗಿ ಎದುರಿಸಿ ಸತ್ಯಶೋಧದ ಒಂದು ಆಯುಧವನ್ನು ಹಿಡಿದು ಜನರ ಮುಂದೆ ಬನ್ನಿ. ಅವರ ಆರೋಪವನ್ನು ಹಿಡ್ಕೊಂಡು ನಿಮ್ಮನ್ನೇ ನೀವು ತನಿಖೆಗೆ ಒಳಪಡಿಸ್ಕೊಳ್ಳಿ. ಅಲ್ಲ, ಅಧಿಕಾರಕ್ಕೆ ರಾಜೀನಾಮೆ ಕೊಡಿ, ತನಿಖೆಗೆ ಒಳಪಡಿ. ಪ್ರತಿಪಕ್ಷದವರಿಗೊಂದು ನ್ಯಾಯ, BJPಯವರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯ, ನಿಮಗೊಂದು ತನಿಖೆ, JDSದವ್ರಿಗೊಂದು ತನಿಖೆ. ಯಾಕೆ? ಇಂಥ ಒಂದು ಆಡಿಯೋ ಬಾಂಬು ಇವತ್ತು ಸಿಡಿದು ಇಡೀ ರಾಜ್ಯದಲ್ಲಿ ಜನರಿಂದ ಹಿಡಿದು ಪ್ರತಿಯೊಬ್ಬರು ಈ ಪ್ರಕರಣದ ಬಗ್ಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥ ಒಂದು ಗೊಂದಲದಲ್ಲಿದ್ದಾಗ ನಿಮ್ಮ ಈ ನಿರ್ಲಕ್ಷ್ಯ ಇದೆಯಲ್ಲ ಆಳುವ ಸರ್ಕಾರದ್ದು ಮತ್ತು ಉಡಾಫೆ, ಪ್ರತಿಯೊಬ್ಬರು ಸಚಿವರು ಇವರು ಅವರು ಸತ್ಯದ ಮೂಲಕ್ಕೆ ಬಂದು ಯಾರೂ ಪ್ರತಿಕ್ರಿಯಿಸ್ತಾ ಇಲ್ಲ. ಕರಾರುವಕ್ಕಾಗಿ ಖಚಿತವಾಗಿ ಈ ಒಂದು ಆರೋಪಕ್ಕೆ ಯಾರೂ ಉತ್ತರಿಸ್ತಾ ಇಲ್ಲ. ಎಲ್ಲರೂ ನಡುದೆ ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾರೆ. ಖಚಿತತೆ ಇಲ್ಲ, ಧೈರ್ಯ ಇಲ್ಲ, ಪ್ರಾಮಾಣಿಕತೆಯ ಒಂದು ನಿಷ್ಠತೆಯ ಆ ಒಂದು ಸ್ವರೂಪವು ಮುಖದಲ್ಲಿ ಭಾವನೆಯಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇಂಗು ತಿಂದ ಮಂಗನ ಹಾಗೆ ಒಳಗಡೆ ಇನ್ನೇನೋ ಬಚ್ಚಿಟ್ಕೊಂಡು ಕೇವಲ ಮುಖ ತೋರಿಸಿ ಪತ್ರಿಕೆಗಳ ಎದುರು, TV ಎದುರು ಮಾತಾಡಬೇಕು ಅಂತ ಮಾತಾಡುವಂಥ ಒಂದು ಮಾತುಗಳೇ ಕೇಳ್ತಾ ಇದೆ. ಇದೇ ಸಂಶಯಕ್ಕೆ ಎಡೆ ಮಾಡಿಕೊಟ್ಟದ್ದು. ಹಾಗಾಗಿ ದೇವರಾಜೇಗೌಡರು ಇವತ್ತು ಬಿಡುಗಡೆ ಮಾಡಿದಂಥ ಈ ಆಡಿಯೋ ಒಂದು ಅಶ್ಲೀಲ ವಿಡಿಯೋದ ಪ್ರಕರಣಕ್ಕೆ ಒಂದು ದಿಕ್ಕು ದಿಸೆಯನ್ನು ತೋರಿಸಬಹುದಾದಂಥ ಆಡಿಯೋ ಅನ್ನೋದು ಒಂದಾದರೆ, ಬಹಳ ಕೆಟ್ಟ ಮತ್ತು ಕ್ಷುದ್ರ ಹೇಸಿಗೆಯ ರಾಜಕಾರಣಕ್ಕೆ ಬರೆದ ಮುನ್ನುಡಿಯೂ ಹೌದು. ಶಿವರಾಮೇಗೌಡರು ಒಮ್ಮೆ ಇದು ಮಾತಾಡಿದ್ದೇ ಹೌದು ಅಂತಾದರೆ, ಅವರು ಈ ಪ್ರಕರಣದ ಕಿಂಗ್ ಪಿನ್, ಮಧ್ಯವರ್ತಿ,
ಸರ್ಕಾರವೇ JDS ಮತ್ತು BJPಯನ್ನು ಸಾರ್ವಜನಿಕವಾಗಿ ಈ ಎಲೆಕ್ಷನ್ನಲ್ಲಿ ಮುಖಭಂಗ ಮಾಡಬೇಕು, ಆತ್ಮಸ್ಥೈರ್ಯ ಕುಂದಿಸಬೇಕು, ಜನರ ಅಟೆನ್ಷನ್ನನ್ನು ಬೇರೆಡೆ ಸೆಳೆಬೇಕು, ಮತ್ತು ಇದನ್ನು ರಾಜಕೀಯಕ್ಕೆ ಬಳಸಿಕೊಂಡು ದೇವೇಗೌಡರ ಇಡೀದಾದಂಥ ರಾಜಕೀಯವನ್ನು ಅವರ ಜೀವನದ ಸಂಧ್ಯೆಯಲ್ಲಿ ಮುಗಿಸಬೇಕು ಅಂತ ಹೊರಟಂಥ ಒಂದು ಷಡ್ಯಂತ್ರ ಅನ್ನೋದಕ್ಕೆ ಇನ್ನೊಂದು ಪ್ರಶ್ನೆಯೇ ಬೇಕಾಗಿಲ್ಲ. ಒಮ್ಮೆ ಇದು ಸತ್ಯ ಅಂತಾದರೆ, ಆದರೆ ಸತ್ಯ ಶೋಧ ಆಗುವುದು ಹೇಗೆ? ಇದರ ಬಗ್ಗೆ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿದೆಯಲ್ಲ ಸರ್ಕಾರ. ತನಿಖೆ ಮಾಡುವ ತರಿಕಕ್ಕೆ ಒಪ್ಪುತ್ತಾ ಇಲ್ವಲ್ಲ, SIT ಕೂಡ ಮುಂದಾಗ್ತಾ ಇಲ್ವಲ್ಲ. ಯಾಕೆ? ಇದೇ ಸಂಶಯ ಆಳುವ ಸರ್ಕಾರದ ಬಗ್ಗೆ ಮತ್ತು ದೇವರಾಜೇಗೌಡರ ಆರೋಪದ ಬಗ್ಗೆ ಈ ಕಡೆ ಸಂಶಯವನ್ನು ಹುಟ್ಟುಹಾಕ್ತದೆ. ಆರೋಪಿಸಿರುವ ದೇವರಾಜೇಗೌಡರ ಈ ಆಡಿಯೋ ಬಾಂಬಿನ ಬಗ್ಗೆ ಬಹುತೇಕ ಜನ ನಂಬುವ ಹಂತಕ್ಕೆ ಬರ್ತಾ ಇದ್ದಾರೆ. ಯಾಕೆಂತಂದರೆ ಅದರ ಬಗ್ಗೆ ಒಂದು ವಿವರ ಸಿಗ್ತಾ ಇಲ್ಲ, ಅದರ ವಿರುದ್ಧವಾಗಿ ಇಲ್ಲ ಆ ಥರ ನಡೆದೇ ಇಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ಸಿಗರಿಂದ ತಥಾಕಚಿತವಾದಂಥ ಯಾವ ಮಾತುಗಳು ಸಿಗ್ತಾ ಇಲ್ಲ. ಸಿಕ್ಕಿದ ಮಾತು ನಂಬಿಕೆಗೆ ಅರ್ಹ ಅಲ್ಲ. SIT ಅದರ ಬಗ್ಗೆ ತನಿಖೆ ಮಾಡುವ ಉಮೇದನ್ನು ತೋರಿಸ್ತಾ ಇಲ್ಲ. ಯಾಕೆ? ಈ ಪ್ರಶ್ನೆ ದೇವರಾಜೇಗೌಡರ ಇವತ್ತಿನ ಈ ಸಿಡಿಗುಂಡಿನ ಹಾಗೆ ಬಂದಂಥ ಆಡಿಯೋ ಬಾಂಬ್ ಇಡೀ ರಾಜ್ಯದಲ್ಲಿ ಹುಟ್ಟುಹಾಕಿದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರಿಸಬೇಕಾದಂಥ, ಜನರನ್ನು ಸಂಶಯದಿಂದ ಹೊರಗೆ ತರಬೇಕಾದಂಥ ಮತ್ತು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಕ್ಕೆ ಒಂದು ನಿರ್ಣಾಯಕವಾದಂಥ ನೆಲೆಯನ್ನು ಕಲ್ಪಿಸಬೇಕಾದದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ, SITಯ ಜವಾಬ್ದಾರಿ. ಜೊತೆಗೆ ದೇವರಾಜೇಗೌಡನ ಆಡಿಯೋ ಯಾರೆಲ್ಲರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆಯೋ ಅವರೆಲ್ಲರನ್ನ ಖಚಿತವಾಗಿ, ಶೀಘ್ರವಾಗಿ, ನೇರವಾಗಿ ತನಿಖೆಗೆ ಒಳಪಡಿಸತಕ್ಕದ್ದು. ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕೇಳುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಜನ ಇದನ್ನು ಪ್ರಶ್ನಿಸ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಆರೋಪದಿಂದ ಹೊರಗೆ ಬರಬಹುದು. ಇಲ್ಲದೇ ಇದ್ದರೆ ತಾನೇ ತೋಡಿದ ಕೆಡ್ಡಕ್ಕೆ ತಾನೇ ಬೀಳಬೇಕಾದಂಥ ದಿನ ದೂರ ಇಲ್ಲ. ಇದೇ ಜೂನ್ 4ರ ನಂತರ ಏನು ಫಲಿತಾಂಶ ಬರುತ್ತೆ, ಆವಾಗ ಮಹಾರಾಷ್ಟ್ರದ ಶಿಂದೆ ಹೇಳಿದಾಗೆ ಈ ಸರ್ಕಾರ ಪತನ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವ ಹಾಗೆ ಇವತ್ತಿನ ವಾತಾವರಣ ನಮ್ಮನ್ನು ಆ ರೀತಿ ಕಲ್ಪಿಸುವ ಹಾಗೆ, ಆ ರೀತಿ ನಂಬುವ ಹಾಗೆ ಮಾಡ್ತಾ ಇದೆ. ನಮಸ್ತೆ.